ಮಾತು ಹೇಳಿದ್ರಿ, ಹೇಳಿ ಆ ಮಾತನ್ನ. ಏನ್ ಹೇಳಿದ್ರಿ ನೀವು? ವೀಕ್ ಇದ್ದಾನೆ, ಫೇಲ್ ಆಗಿ, ಏನು ಹೇಳಿದ್ರಲ್ಲ ನೀವು? ಫೇಲ್ ಆಗಿದ್ದಾನೆ ಅಂತ ಹೇಳಿದ್ರಿ. ಮೈಕ್ ಸ್ವಲ್ಪ ವಾಲ್ಯೂಮ್ ಬರ್ಬೇಕು, ಮೈಕ್ ಹತ್ರ ಇಟ್ಕೊಳ್ಳಿ ಮೇಡಮ್. 51% ಆದ್ರೆ ಈಗ ಮಾಡಿದ್ದು ನೋಡಿ ಏನ್ ಅನ್ಸ್ತಾ ಇದೆ ಮೇಡಮ್ ನೀವು? ತುಂಬಾ ಖುಷಿ ಆಗ್ತದೆ. ಇದು ಮಾಡಿರೋದು ನಿಮ್ಮ ಮಗು ಮೇಡಮ್. ಹಾಗಾದ್ರೆ ಅವನ ಹತ್ರ ಕೆಪಾಸಿಟಿ ಇದೆ, ಅದನ್ನ ಸರಿಯಾದ ರೀತಿ ಅವನು ಬಳಸ್ಕೊಂಡ್ರೆ ಅವ್ನು ಇಂಜಿನಿಯರಿಂಗ್ ಮಾಡ್ತಾನೆ, ಅವನಿಗೂ ಅಲ್ಲಿ ಆಸೆ ಇದೆ. ಅದೇ ಟೆಕ್ನಿಕ್ ಇರ್ಲಿಲ್ಲ ಅವನ ಟೆಕ್ನಿಕ್ ಹೇಳ್ಕೊಟ್ಟೆ ಅಷ್ಟೇ. ನೋಡಿ ಟೆಕ್ನಿಕ್, ಸೈಕಲ್ ತುಳಿಯಕ್ ಬರ್ದೇ ಹೋದ್ರೆ ನಡ್ಕೊಂಡು ಹೋಗ್ತೀವಿ. ಅದೇ ನೀವು ಸೈಕಲ್ ಕಲ್ತ್ಕೊಂಡ್ರೆ ಟೆಕ್ನಿಕ್ ಅದು ಫಾಸ್ಟ್ ಆಗಿ ಹೋಗ್ಬಿಡ್ತೀರ. ಅರ್ಧ ಗಂಟೆ ನಡ್ಕೊಂಡು ಹೋಗೋದ್ರಲ್ಲಿ 5 ನಿಮಿಷದಲ್ಲಿ ಮನೇಲಿ ಇರ್ತೀರ. ಟೆಕ್ನಿಕ್ ಇದು ಅಷ್ಟೇ. ಈ ಟೆಕ್ನಿಕ್ ಹೇಳ್ಕೊಡ್ದೇನೆ ಪಾಠ ಓದೋದು, ಟ್ಯೂಷನ್ ಕಳ್ಸೋದು, ಏನ್ ಮಾಡಿದ್ರು ಅವನು ಸೈಕಲ್ ಅಂತೂ ತುಳಿಯಲ್ಲ, ಅವನು ನಡ್ಕೊಂಡೇ ಹೋಗ್ತಾನೆ. ಅವನು ನಾನು ಸೈಕಲ್ ಮೇಲೆ ಕೂರಿಸ್ಬಿಡ್ತೀನಿ, ಅವನು ಫಾಸ್ಟ್ ಆಗಿ ಹೋಗ್ಬಿಡ್ತಾನೆ ಅಷ್ಟೇ. ಸಿಂಪಲ್ ಇದು, ಯಾಕೆ ಬದ್ದಾಡ್ಬೇಕು? 4 ನಿಮಿಷ ರೀ ಒಬ್ಬನ್ ಸ್ಟೂಡೆಂಟ್ಗೆ 4 ನಿಮಿಷ ತೋರಿಸ್ತೀನಿ. ಸ್ಕೂಲಲ್ಲಿ ಕಾಲೇಜಲ್ಲಿ ಯಾರಾದ್ರೂ ಮಾಡ್ತಾರೇನ್ರಿ? ಮಾಡ್ತಾರಾ? ಅದಕ್ಕೆ ಸೆಮಿನಾರ್ ಬನ್ನಿ ಅಂತ ಕರೆಯೋದು ನಿಮ್ಗೆ. ಇಲ್ಲಿ ಬಂದು ಕೂತ್ಕೊಳ್ಳಿ, ಅಸಾಧ್ಯವನ್ನ ಸಾಧ್ಯ ಮಾಡಿ ತೋರಿಸ್ತೀನಿ ನಾನು. ಕೂತ್ಕೊಳ್ಳಿ, ನಿಮ್ಮ ಮಗುಗೆ ಹೇಳ್ಕೊಡ್ತೀನಿ. ಇದ್ ಮಾಡಿರೋದು ನಾನಲ್ಲ, ಇವನು. ಕಳ್ಸ್ಕೊಡಿ ನಿಮ್ಮ ಫ್ರೆಂಡ್ಸ್ ಅನ್ನ, ನಿಮ್ ರಿಲೇಟಿವ್ಸ್ ಅನ್ನ. ನೆಕ್ಸ್ಟ್ ಭಾನುವಾರ ಕೂತ್ಕೊಂಡು ನೋಡ್ಲಿ, ಕಲೀಲಿ, ಡಿವಿಡಿ ತಗೊಂಡೋಗ್ಲಿ. ಅವರು ಫ್ಯಾಮಿಲಿ ಹ್ಯಾಪಿ ಫ್ಯಾಮಿಲಿ ಆಗ್ಲಿ. ಈ ತರ ನೋಡಿ ತಪ್ಕೊಂಡು ಅವ್ನು ಕ್ಷಮೆ ಕೇಳಿ ಕಣ್ಣೀರ್ ಹಾಕೊಂಡು ಈಗ ಹ್ಯಾಪಿ ಫ್ಯಾಮಿಲಿ ಇದು. ಯಾಕೆ ಈ ರೀತಿ ನೀವಿರಬಾರ್ದು? ಯಾಕೆ ನಿಮ್ಮ ಮಗು ಈ ರೀತಿ ನೀವು ಅರ್ಥ ಮಾಡ್ಕೋಬಾರ್ದು? ಯಾಕೆ ಈ ರೀತಿ ನಿಮ್ಮ ಮಗುಗೆ ನೀವು ಒಂದು ದಾರಿ ತೋರಿಸ್ಕೊಡ್ಬಾರ್ದು? ಯಾಕೆ ನಿಮ್ಮ ಫ್ಯಾಮಿಲಿ ಒಂದು ಹ್ಯಾಪಿ ಫ್ಯಾಮಿಲಿ ಆಗ್ಬಾರ್ದು? ಯಾಕೆ ಕೇಳಿ. ರಿಸಲ್ಟ್ಸ್ ಇದು ಪಬ್ಲಿಕ್ ಅಲ್ಲಿ ನಾನು ಸೆಲೆಕ್ಟ್ ಮಾಡ್ತೆ. ಫೇಲ್ ಆಗಿರೋರು ಹೇಳಿ, ಫೇಲ್ ಆಗಿರೋರು ಹೇಳಿ, ಮಾರ್ಕ್ಸ್ ಕಮ್ಮಿ ಕೊಟ್ಟಿರೋರು ಸೆಲೆಕ್ಟ್ ಮಾಡಿ ಕರ್ಕೊಂಡು ಹೋಗಿರೋದು ನಾನು. ಸಾಧ್ಯವಿದೆ, ನಿಮ್ಮ ಮಗು ಒಳ್ಳೆ ಕೆಲಸ ಮಾಡುತ್ತೆ, ಅವನು ಇಂಪ್ರೂವ್ ಆಗ್ತಾನೆ, ನನ್ಗೆ ವಿಶ್ವಾಸ ಇದೆ. ನಿಮ್ಗಿದ್ಯಾ? ಅದಕ್ಕೆ ನಾನು ಕರ್ಕೊಂಡು ಹೋದಿ ಇವನಿಗೆ. ಇವ್ರು ಏನೇನೋ ಹೇಳಿದ್ರು ಫೇಲ್ ಆದ ವೀಕ್ ಅಂತ. ನಾನು ಅದನ್ನ ತಲೆಗೆ ಹಾಕೊಳ್ಳಿಲ್ಲ, ಕರ್ಕೊಂಡು ಹೋದೆ, ರೆಡಿ ಮಾಡಿ ಕರ್ಕೊಂಡ್ಬಿಟ್ಟೆ. ನನಗೇನು ಅದು ಡಿಫಿಕಲ್ಟ್ ಅಲ್ಲ. ವೀಕ್ ಸ್ಟೂಡೆಂಟ್ಸು, ಫೇಲ್ ಆಗಿರೋ ಸ್ಟೂಡೆಂಟ್ಸು, ಮಾರ್ಕ್ಸ್ ಕಮ್ಮಿ ಅಂತ ಟ್ಯೂಷನ್ ಸೇರಿಸ್ಕೊಳ್ಳಲ್ಲ. ಎಸ್ ಆರ್ ಟೆಲ್ ಮಿ. ನನಗೆ ಅಂಥ ಮಕ್ಕಳು ಬೇಕು ಫಸ್ಟ್. ಇವ್ರು 80% ಅಂತ ಹೇಳಿದ್ರು, 70% ನಾನು ಬೇಡ ಬೇಡ ಅಂತ ಹೇಳಿದೆ. ನನಗೆ ಇದು ಬೇಕಾಗಿರೋರು. ಯಾಕಂದ್ರೆ ಇವ್ನು ಮಾಡಿದ್ರೆ ಅವನು 80ಇಂದ 90ಗೆ ಹೋಗ್ತಾನೆ, ಈಸಿ. ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು, ಇಲ್ಲಿಂದ. ಇವ್ರು ಮಾಡಿದ್ರೆ ಅವ್ರು ಮಾಡ್ದಾಗೆ. ಡಿವಿಡಿ ಕೊಟ್ಟಿದ್ದೀನಿ. ಇನ್ಮೇಲಿಂದ ಇವನಿಗೆ ಪಬ್ಲಿಕ್ ಅಲ್ಲಿ ಯಾರ ಮುಂದೆನು ಇವನು ಫೇಲ್ ಆದ ಅಂತ ಹೇಳೋದು ಬಿಡ್ಬೇಕು ನೀವು. ಇವತ್ತಿಂದ ಒಂದು ಹೊಸ ಜೀವನ. ಏನು ಮೇಡಮ್, ನಾನು ಮಾತು ಕೊಡ್ತೀರಾ? ವೆರಿ ಗುಡ್. ಅವ್ರ ತಂದೆ ಕೊಡಿ. ನಿಮ್ ಹುಡುಗ ಮಾಡಿದ್ ನೋಡಿ, ಇಷ್ಟು ಜನ ಎದ್ದಿನ್ಕೊಂಡು ಚಪ್ಪಾಳೆ ತಟ್ಟಿದ್ ನೋಡಿ ಏನ್ ಅನ್ಸ್ತು ನಿಮಗೆ? ಖುಷಿ ಆಯ್ತು ಸರ್. ಇದೇ ಅವನ ಹತ್ರ ಶಕ್ತಿ ಇದೆ. ಅಳ್ಬೇಡಿ ಸರ್, ಅಳ್ಬೇಡಿ. ತಂದೆ ತಾಯಿಗೆ ಬೇಕಾಗಿರೋದು ಮಕ್ಕಳಿನ ಅವ್ನ ಜೀವನ. ತಪ್ಕೊಳ್ಳಿ ನನಗೆ. ನೋಡಿ, ತಂದೆ ತಾಯಿ ಏನೆಲ್ಲ ಮಾಡಕ್ ರೆಡಿ ಆಗಿದ್ರು. ಮಕ್ಕಳೇ, ನೀವು ಒಂದು ಒಳ್ಳೆ ಕೆಲಸ ಮಾಡ್ಬಿಟ್ರೆ ಎಷ್ಟು ಆನಂದ ಬರುತ್ತೆ ನೋಡಿ. ತಂದೆ ತಾಯಿ ಹಚ್ಬಿಡ್ತಾರೆ. ಅವರು ಎಲ್ಲ ಮಾಡ್ತಾ ಇರೋದು ನಿಮ್ಗೋಸ್ಕರ. ಪ್ರತಿದಿನ ನಿಮ್ಗೋಸ್ಕರ ಒದ್ದಾಡ್ತಾರವ್ರು. ಪ್ರತಿದಿನ ನಿಮ್ಗೋಸ್ಕರ ಕೆಲಸ ಮಾಡ್ತಾರೆ. ಪ್ರತಿದಿನ ನನ್ ಮಗು ನನ್ ಮಗು ನನ್ ಮಗು ನನ್ ಮಗು ಚೆನ್ನಾಗಿ ಮಾಡ್ಬಿಟ್ರೆ ಅವ್ರಿಗೆ ಸಂತೋಷ ತಡ್ಕೊಳಕ್ ಆಗ್ದೇನೆ ಅಳ್ಬಿಡ್ತಾರೆ. ಅವರು ಕಣ್ಣೀರ್ ಹಾಕ್ಬಿಡ್ತಾರ್ರಿ. ನಿಮ್ಗೆ ಪ್ರಾಣ ಕೊಡಕ್ ರೆಡಿ ನಿಮ್ ತಂದೆ ತಾಯಿ. ಮಕ್ಕಳೇ, ಅವ್ರ ಮಾತನ್ನ ಕೇಳಿ. ಅವ್ರು ನಮ್ಮ ಮನಸ್ಸು ಬೇಜಾರು ಮಾಡಬೇಡಿ. ಅವ್ರ ಮುಂದೆ ಕಿರ್ಚಾಡ್ಬೇಡಿ. ಅವ್ರ ಮಾತಿಗೆ ವಿರುದ್ಧ ಮಾತು ಕೇಳಬೇಡಿ. ನೀವೆಲ್ಲ ಚಿಕ್ಕವರು ದುಡಿದು ಬಿಡ್ತೀರಾ, ಗೊತ್ತಾಗಲ್ಲ, ಬುದ್ಧಿ ಇಲ್ಲ ನಿಮಗೆ. ಅದು ಬಹಳ ಕಷ್ಟಪಡ್ತಾರೆ ತಂದೆ ತಾಯಿ. ಆಲ್ವೇಸ್ ರೆಸ್ಪೆಕ್ಟ್ ಯುವರ್ ಪೇರೆಂಟ್ಸ್. ಎಲ್ಲ ಪೇರೆಂಟ್ಸ್ ಎದ್ದಿದ್ಕೊಡಿ. ಎಲ್ಲ ಮಕ್ಕಳು ನಿಮ್ಮ ಪೇರೆಂಟ್ಸ್ಗೆ ತಪ್ಕೊಂಡು ಐ ಲವ್ ಯು ಅಮ್ಮ, ಐ ಲವ್ ಯು ಪಾಪ ಅಂತ ಹೇಳಿ ಹೇಳಿ ಬೇಗ ಹೇಳಿ 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 ಜೋರಾಗಿ ಹೇಳಿ. ಸೆಲೆಬ್ರೇಟ್ ಮಾಡಿ. ಸೆಲೆಬ್ರೇಟ್ ಲವ್, ಸೆಲೆಬ್ರೇಟ್ ಫ್ಯಾಮಿಲಿ. ಪ್ರತಿದಿನ ಮಕ್ಕಳು ತಪ್ಕೊಂಡು ಮುದ್ದಾಡಿ ಹ್ಯಾಪಿ ಆಗಿರ್ತಾರೆ. ಥ್ಯಾಂಕ್ ಯು. ಇವ್ರಿಗೊಂದ್ಸರಿ ಜೋರಾಗಿ ಚಪ್ಪಾಳೆ ತಟ್ಬಿಡಿ. ಬಿಗ್ ರೌಂಡ್ ಆಫ್ ಅಪ್ಲಾಸ್.